ನಮಸ್ಕಾರ, ಬೆಳಗಿನ ವಂದನೆಗಳು. ಇವತ್ತು ಕಾರ್ಯಕ್ರಮ ಕೂಡ ಭಾಳ ಅಚ್ಚುಕಟ್ಟಾಗಿ ಆಗಿದೆ. ಏನೆಲ್ಲ ಕಾರ್ಯಕ್ರಮಗಳಾಯಿತು ಅಣ್ಣರೇ? ಇವತ್ತು ವಿಶ್ವ ಧ್ಯಾನ ದಿನದ 2ನೇ ವರ್ಷ 2024ರಿಂದ ಇದು ಪ್ರಾರಂಭ ಆಗಿದೆ. ಇದರ ಮೂಲ ಉದ್ದೇಶ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಶಾಂತಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣ. ಏಕೆಂದರೆ ವ್ಯಕ್ತಿಯಲ್ಲಿ ಶಾಂತಿ ಇಲ್ಲದ ಹೊರತು ವಿಶ್ವದಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನಗಂಡಿರತಕ್ಕಂಥ ವಿಶ್ವಸಂಸ್ಥೆ ಪ್ರತಿಯೊಂದು ದೇಶದಲ್ಲೂ ಕೂಡ ವರ್ಷದಲ್ಲಿ ಒಂದು ದಿವಸ ವಿಶ್ವ ಧ್ಯಾನ ದಿನ ಮಾಡಬೇಕು ಅಂತ ಆ ಒಂದು ದಿನವನ್ನು 21ನೇ ಡಿಸೆಂಬರ್ಗೆ ನಿಗದಿ ಮಾಡಿದೆ. ಹಾಗೆ ನಿಗದಿ ಮಾಡಿರ್ತಕ್ಕಂಥ ಇವತ್ತಿನ ದಿವಸ ನಾವು 2ನೇ ವಿಶ್ವ ಧ್ಯಾನ ದಿನವನ್ನು ಮೈಸೂರಿನಲ್ಲಿ ಬಹಳಷ್ಟು ಜನರಿಗೆ ಅನುಕೂಲವಾಗಲಿ, ಎಲ್ಲರೂ ಇದರ ಧ್ಯಾನವನ್ನು ಅಭ್ಯಾಸ ಮಾಡಲಿ, ಇದರ ಲಾಭ ಪಡ್ಕೊಳ್ಳಿ ಮತ್ತು ಇದು ವೈಯಕ್ತಿಕವಾಗಿ ಮನೆಯಲ್ಲಿ, ಕಚೇರಿಗಳಲ್ಲಿ, ಸಾಮಾಜಿಕ ವ್ಯವಹಾರಗಳಲ್ಲಿ ಇದು ಬಹಳ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಮತ್ತು ಇದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಇದು ನಿಧಾನವಾಗಿ ಬರ್ತಾ ಏಕಾಗ್ರತೆ ಕಡಿಮೆ ಆಗಿದೆ. ಸಾಮಾಜಿಕವಾಗಿ ಅವರ ಒಂದು ಸಂಪರ್ಕನೇ ಕಡಿಮೆ ಆಗ್ತಾಯಿದೆ ವಿದ್ಯಾರ್ಥಿಗಳದ್ದು. ಮತ್ತು ಶಿಕ್ಷಣದಲ್ಲಿಯೂ ಕೂಡ ವಿದ್ಯೆ ಕಲಿಯುವುದರಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗ್ತಾಯಿದೆ. ಇವೆಲ್ಲ ಕಾರಣಗಳಿಂದಾಗಿ ಮನೋಬಲ ಮತ್ತು ಮನಸ್ಸಿನ ಏಕಾಗ್ರತೆ ಎರಡೂ ಕೂಡ ಬರೋಕ್ಕೆ ಧ್ಯಾನವೇ ಮುಖ್ಯ ಕಾರಣ ಆಗುತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದರು ಮತ್ತು ಹಿರಿಯರು ಕೂಡ ಬಂದಿದ್ದರು. ಸುಮಾರು ಒಂದು 4,000 ಜನ ಇವತ್ತು ಸೇರಿದರು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಶರಣಪ್ಪ ಹಲಸೆ ಅವರು ಬಂದಿದ್ದರು ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಶ್ರೀಮತಿ MK ಸವಿತಾ ಅವರು ಬಂದಿದ್ದರು ಮತ್ತು ಯೋಗ ಮಹಾವಿದ್ಯಾಲಯದ ಡಾಕ್ಟರ್ ವೆಂಕಟಕೃಷ್ಣ ಅವರು ಬಂದಿದ್ದರು ಮತ್ತು ಆಯುರ್ವೇದ ಸೇವಾ ಕೇಂದ್ರದಿಂದ ನಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು ಬಂದಿದ್ದರು. 4 ಜನ ಬಂದಿದ್ದರು. ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿದ್ರು. ಅವರೆಲ್ಲರೂ ಹೇಳಿದ್ದು ಒಂದು ವಿಚಾರ ಏನಂದರೆ, ಧ್ಯಾನವನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕು. ಇದು ದಿನಚರಿಯಲ್ಲಿ ಸೇರ್ಕೊಂಡು ಬಿಡಬೇಕು. ಯಾವತ್ತೋ ಒಂದು ದಿವಸ ಧ್ಯಾನ ಮಾಡೋದಲ್ಲ, ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಇದರಿಂದ ಮನಸ್ಸಲ್ಲಿ ಶಾಂತಿ ಮೂಡುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸಿನ ಆರೋಗ್ಯ ಹೆಚ್ಚುತ್ತೆ, ಸಂಬಂಧಗಳಲ್ಲಿ ಸುಧಾರಣೆ ಸಾಧ್ಯ ಆಗುತ್ತೆ, ಸಾಮರಸ್ಯ ಬರುತ್ತೆ ಮತ್ತು ವೈಯಕ್ತಿಕವಾಗಿ ಶರೀರದ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಇದನ್ನು ಭಾವಿಸಿ ತಮ್ಮ ಅನುಭವದ ಆಧಾರದಿಂದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಇದರಿಂದ ಲಾಭಗಳೇನು ಅನ್ನುವುದನ್ನು ಅರ್ಧ ಗಂಟೆ ಕಾಲ ನಮ್ಮ ಬ್ರಹ್ಮಕುಮಾರಿ ರಶ್ಮಿಯವರು ವಿಶದವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಧ್ಯಾನವನ್ನು ಮಾಡುವುದು ಹೇಗೆ, ಅಭ್ಯಾಸ ಮಾಡುವ ಒಂದು ಪರಿಕ್ರಮ ಏನು ಅನ್ನುವ ಬಗ್ಗೆ ಬ್ರಹ್ಮಕುಮಾರಿ ಮಂಜುಳಾ ಅವರು ತಿಳಿಸ್ಕೊಟ್ಟಿದ್ದಾರೆ ಅರ್ಧ ಗಂಟೆ ಕಾಲ. ಇದ್ರ ಜೊತೆಗೆ ಮೌಂಟ್ ಅಬುವಿಂದ ನಮ್ಮ ಅಡಿಷ್ನಲ್ ಹೆಡ್, ನಮ್ಮ ಸಂಸ್ಥೆಯ ಅಡಿಷ್ನಲ್ ಹೆಡ್ಡು ಬ್ರಹ್ಮಕುಮಾರಿ ಜಯಂತಿಯವರು ಒಂದು 6-7 ನಿಮಿಷಗಳ ಕಾಲ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ವಿಡಿಯೋ ಮಾಡಿ ಕಳಿಸಿದರು. ಅದನ್ನು ಕೂಡ ಎಲ್ಲರೂ ನೋಡಿದರು. ಹೀಗಾಗಿ ಎಲ್ಲ ಕಡೆ ಧ್ಯಾನದ ವಾತಾವರಣ ಇತ್ತು. ವಿಶೇಷವಾಗಿ ಧ್ಯಾನದ ಬಗ್ಗೆ ಕೇಳುವಾಗ, ಚರ್ಚೆಯನ್ನು ಕೇಳುವಾಗ ಮತ್ತು ಧ್ಯಾನ ಮಾಡುವಾಗ ಎಲ್ಲರೂ ತನ್ಮಯತೆಯಿಂದ ಇದನ್ನು ಅನುಭವ ಮಾಡಿದ್ದಾರೆ ಮತ್ತು ಇದನ್ನು ನಾವು ರೂಢಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಕೂಡ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ತುಂಬ ಸಫಲ ಆಗಿದೆ ಮತ್ತು ಬಂದವರೆಲ್ಲರಿಗೂ ಕೂಡ ಉಪಹಾರ ಮತ್ತು ಒಂದು ಸರ್ಟಿಫಿಕೇಟು ಮತ್ತು ತಲೆಗೆ ಹಾಕ್ಕೊಳ್ಳುವಂಥ ಒಂದು ಟೊಪ್ಪಿ ಇವೆಲ್ಲವನ್ನು ಕೂಡ ಕೊಟ್ಟು ನಾವು ಅವ್ರಿಗೆ ಅನುಕೂಲವಾಗಿ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಬಯಲು ರಂಗಮಂದಿರದಲ್ಲಿ ಭಾಳ ಚೆನ್ನಾಗಿದೆ ವ್ಯವಸ್ಥೆ, ಶಾಂತವಾಗಿದೆ, ಧ್ಯಾನ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ. ಆದ್ದರಿಂದ ಆ ಸ್ಥಳದಲ್ಲಿ 2ನೇ ವರ್ಷ ನಾವು ಮಾಡ್ತಾ ಇರೋದು. ಆ ಸ್ಥಳದಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ರೀತಿಯ ಧ್ಯಾನದ ಅನುಭವ ತಾನಾಗೇ ಆಗುತ್ತೆ. ಸುತ್ತಮುತ್ತ ಗಿಡಮರಗಳಿವೆ, ತುಂಬ ಶಾಂತಿ ಇದೆ, ಹಕ್ಕಿಗಳ ಚಿಲಿಪಿಲಿ ಇದೆ ಮತ್ತು ಅಲ್ಲಿ ಒಂದು ಮೌನ ಇದೆ. ಇವೆಲ್ಲವೂ ಕೂಡ ಇದಕ್ಕೆ ಧ್ಯಾನಕ್ಕೆ ಪೂರಕ ಆಗಿರೋದ್ರಿಂದ ಇದು ನಿಜವಾಗಿ ಭಾಳ ಲಕ್ಷಣವಾದಂತಹ ಒಂದು ಸ್ಥಳ ಅಂತ ನಾವು ಭಾವಿಸಿ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಲಕ್ಷ್ಮೀಜಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ತುಂಬ ಸುಲಲಿತವಾಗಿ, ಸುವ್ಯವಸ್ಥಿತವಾಗಿ ನಡೆದಿದೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪ್ರತಿಯಾಗಿ ಧನ್ಯವಾದಗಳು.